ಸದ್ಯ ಯಾವುದೇ ಸಂಪುಟ ಪುನರ್ರಚನೆ ಇಲ್ಲ. ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಆಗಬಹುದು. ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿದ್ರು. ಕುಣಿಗಲ್ ಶಾಸಕ ರಂಗನಾಥ್ ಸಹ ಕಾಲ್ ಮಾಡಿದ್ರು. ದೆಹಲಿಗೆ ಬನ್ನಿ ಅಂದ್ರು. ಯಾವ ವಿಚಾರವನ್ನು ಹೇಳಿಲ್ಲ ಅಂತ ತಿಪಟೂರಿನಲ್ಲಿ ಶಾಸಕ ಷಡಕ್ಷರಿ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಷಡಕ್ಷರಿ ರಿಯಾಕ್ಟ್ ಮಾಡಿದ್ದಾರೆ. ಕುಣಿಗಲ್ ಶಾಸಕ ರಂಗನಾಥ್ ಕೂಡ ಕಾಲ್ ಮಾಡಿದ್ರು, ಸಿಎಂ ಕೂಡ ಕಾಲ್ ಮಾಡಿದ್ರು. ಸದ್ಯಕ್ಕೆ ಯಾವುದೇ ಸಂಪುಟ ಪುನರ್ರಚನೆ ಇಲ್ಲ. ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಮೋಸ್ಟ್ಲಿ ಆಗಬಹುದು. ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿದ್ರು. ಕುಣಿಗಲ್ ಶಾಸಕ ರಂಗನಾಥ್ ಸಹ ಕರೆ ಮಾಡಿದ್ರು. ದೆಹಲಿಗೆ ಬನ್ನಿ ಅಂದ್ರು. ಯಾವ ವಿಚಾರವನ್ನು ಕೂಡ ಹೇಳಿಲ್ಲ ಅಂತ ತಿಪಟೂರಿನಲ್ಲಿ ಶಾಸಕ ಷಡಕ್ಷರಿ ಹೇಳಿಕೆಯನ್ನ ನೀಡಿದ್ದಾರೆ. ಅದು ಹೈಕಮಾಂಡ್ ಬಿಟ್ಟು ವಿಚಾರ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ನೋಡ್ರಿ. ನಾನು ಪಕ್ಷ 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಸಿಪಾಯಿ. ಅದರಿಂದ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ಭದ್ರವಾಗಿರುತ್ತೆ. ಕೇಳಿದ್ದೀನಿ ಸ್ವಾಮೀಜಿಗಳು ಕೂಡ ಒತ್ತಾಯ ಮಾಡಿದ್ರು ಸರ್. ಕೇಳಿದ್ದೀನಿ. 30 ಜನ ಸ್ವಾಮೀಜಿಗಳು ಸಭೆ ಮಾಡಿ ಈ ಭಾಗ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಮಂತ್ರಿಮಂಡಲ ವಿಸ್ತರಣೆನೋ ಅಥವಾ ರೀಶಬಲ್ ಆದಾಗಲೂ ನಾವು ನೋಡೋಣ. ಇದು ನಮ್ದು ಅಸೆಂಬ್ಲಿ ಮುಗಿದ ಮೇಲೆ ಆಗ್ಬೋದು. ಸಿಎಂ ಎಲ್ಲ ಯಾವ್ದಾರ ಕೆಲ್ಸಕ್ಕೆ ಮಾಡ್ತಾನೆ ಇರ್ತಾರೆ, ನಾನು ಮಾತಾಡ್ತಾನೆ ಇರ್ತಾರೆ.